ಹಲೋ ಸರ್, ಅಂಕಲ್ ಡೆಲಿವರಿಯಿಂದ. ಹಾಂ ಹೇಳಿ ಸರ್. ಸರ್, ಇದು ಪಿಕಪ್ ಪಾಯಿಂಟ್ ಕರೆಕ್ಟ್ ಐತೆ ಸರ್ ಇದು? ಹಾಂ ಸರ್, ಎಕ್ಸಾಕ್ಟ್ ಸರ್. ಇದು 5 ಕಿಲೋಮೀಟ್ರ್ ಐತೆ, 15 ನಿಮಿಷ ತೋರಿಸ್ತಾ ಇದೆ ಸರ್. ಓಕೆ ಸರ್, ಹೋಗ್ತೀರಾ? ಏನೋ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ಇದು ಮೆಟೀರಿಯಲ್ ಏನೈತೆ ಸರ್ ಇದು? ಸರ್ ಏನಿಲ್ಲ, ಒಂದು 10 ಬಾಕ್ಸ್ ಮೆಡಿಸಿನ್ ಬಾಕ್ಸ್ ಇರುತ್ತೆ ಸರ್. ಹೌದು, ಸರಿ ಸರ್, ಓಕೆ. ಹೋಗ್ತೀರಾ? ಹಾಂ ಸರ್, ಓಕೆ ಸರ್, ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡ್ತೀರಾ? ಹಾಂ ಸರಿ ಸರ್. ಓಕೆ ಓಕೆ ಸರ್. ಹಲೋ ಸರ್, ಫೋಟೋ ಅಂಕಲ್ ಡೆಲಿವರಿ ಸರ್? ಹಾಂ ಹೇಳಿ ಸರ್. ಸರ್, ಇದು ಎಕ್ಸಾಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಇದ್ದೀನಿ. ಹಾಂ ಹೋಗಿದ್ದೀರಾ? ಹಾಂ ಓಕೆ ಸರ್, ಅವ್ರ ನಂಬರ್ ಮೆಸೇಜ್ ಮಾಡ್ತೀನಿ ನಿಮಗೆ. ಹಾಂ. ಶ್ವೇತಾ ಮೇಡಮ್ ಅವ್ರು ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಶ್ವೇತಾ ಮೇಡಮ್ ಕಳ್ಸಿಕೊಟ್ಟಿದೆ ಅಂತ ಹೇಳಬೇಕಾ? ಹಾಂ ಹೌದು ಸರ್, ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಕೊಳ್ಳಿ, ಒಳಗಡೆ ತೊಗೊಂಡು ಹೋಗಬೇಡಿ ಗಾಡಿ, ಯಾಕಂದರೆ ಪರ್ಮಿಷನ್ ಇರಲ್ಲ. ಹಾಂ. ಶ್ವೇತಾ ಅವ್ರ ಮೇಡಮ್ ಅವ್ರು ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಸರ್, ನಾವು ಇವಾಗ ಎಕ್ಸಾಕ್ಟ್ ಇದು ಆಸ್ಪತ್ರೆ ಐತಲ್ವಾ, ಆಸ್ಪತ್ರೆ ಹತ್ರ ಒಂದು ಮೈಕಾರ್ ಅಂತ ಒಂದು ಶೋರೂಮ್ ಐತೆ ನೋಡಿ. ಓಕೆ ಅಲ್ಲೇ ಪಾರ್ಕಿಂಗ್ ಮಾಡ್ಕೊಳ್ಳಿ ಸರ್. ಕೋಲ್ಡ್ ಲೈನ್ ಹಾಸ್ಪಿಟಲ್ ಸರ್ ಅದು. ಹಾಂ ಸರಿ ಸರ್, ಓಕೆ, ಅವ್ರ ನಂಬರ್ ಮೆಸೇಜ್ ಮಾಡ್ತೀನಿ ನೋಡಿ ಸರ್. सही सर, ओके। लेके आया हूँ कोल्ड लाइन के पास खड़ा हूँ सर। श्वेता मैडम ने आपका नंबर दिया। ಓಕೆ, ಶ್ವೇತಾ ಅವರು ಕಳ್ಸಿಕೊಟ್ಟಿದ್ದಾರಾ? ಎಲ್ಲಿದ್ದೀರಾ? ಹೌದು ಸರ್, ಶ್ವೇತಾ ಮೇಡಮ್ ಕಳ್ಸಿಕೊಟ್ಟಿದ್ದು. ಇದು ಕೋಲ್ಡ್ ಲೈನ್ ಆಸ್ಪತ್ರೆ ಐತಲ್ವಾ ಸರ್, ಅಲ್ಲಿದ್ದೀನಿ ಸರ್. ಓಕೆ, ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಕೊಳ್ಳೋ ಒಂದು 3 to 5 ಮಿನಿಟ್ಸ್ ಆಗುತ್ತಪ್ಪ. ನಾನು ಬಿಲ್ ಮಾಡಿಬಿಟ್ಟು ಕಾಲ್ ಮಾಡ್ತೀನಿ. ನಿಮ್ಮ ಹೆಸರು? ಮೊಯಿನ್ ಪಾಷಾ ಸರ್. ನಿಮ್ಮ ವೆಹಿಕಲ್ ನಂಬರ್ ಹೇಳಪ್ಪ. ಲಾಸ್ಟ್ 4 ನಂಬರ್ ಫುಲ್ ನಂಬರ್ ಸರ್. ಲಾಸ್ಟ್ 4 ನಂಬರ್ ಹೇಳಪ್ಪ. 7863 ಸರ್. 7863. ಓಕೆ, ಹಂಗೆ ಲೈನಲ್ಲಿ ರೀ, ಅದು ಬಿಲ್ ಚೆಕ್ ಮಾಡಬೇಕು ಅದು. ಓಕೆ ಸರ್, ಇದು ದೇವನಹಳ್ಳಿಗೆ ಬುಕ್ ಆಗಿರೋದು ಸರ್. ಎಸ್ ಹಂಗೆ ರೀ. ಹಲೋ, ಹಾಂ ಓಕೆ ಪಾಷಾ ಅವರೇ. ಹಾಂ ಹೇಳಿ ಸರ್. ಶ್ವೇತಾ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಕ್ಚುಲಿ ನಿನ್ನೆ 95,000 ಪೇ ಮಾಡಿದ್ದಾರೆ ಅವರು. ಓಕೆ ಇನ್ನೂ 5,000 ಬ್ಯಾಲೆನ್ಸ್ ಇದೆ, ಅದು ಪೇ ಮಾಡಿಬಿಟ್ಟು ನಾನು ಮೇಲ್ ಮಾಡೋಕ್ಕೆ ಹೇಳಿದೆ. ಬಿಲ್ ಜನರೇಟ್ ಆಗ್ತಾ ಇಲ್ಲ. ಸರಿ ಸರಿ, ಈಗಲೇ ಹೇಳ್ತೀನಿ. ಓಕೆ ಬ್ಯಾಲೆನ್ಸ್ ಐತೆ 95,000 ಪೇ ಮಾಡಿದ್ದಾರೆ, ಇನ್ನೂ 5,000 ಬ್ಯಾಲೆನ್ಸ್ ಐತೆ. ಆ ಪೇಮೆಂಟ್ ಹಾಂ. ಕ್ಲಿಯರ್ ಮಾಡಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಓಕೆ ನಾನು ಮಾತಾಡ್ಬಿಟ್ಟು ಕಾಲ್ ಮಾಡ್ತೀನಿ ಸರ್. ನಿಮ್ಗೆ ಏನೋ ಹಂಗೆ ನಿಮ್ಮ ಬಾಡಿಗೆನೇ ಏನೋ ಮಾತಾಡಿಸ್ಕೊಡ್ತೀನಿ ನಾನು. ಸರಿ ಸರ್, ಸರಿ, ಓಕೆ. ಓಕೆ ₹100 ಐತೆ ಅಷ್ಟೇ. ಹಾಂ ಅಲ್ಲ, ನಾನು ಇಲ್ಲಿ ನನ್ನ ಹತ್ರ ಕ್ಯಾಶ್ ಇದೆ, ಆನ್ಲೈನ್ ಇಲ್ಲ, ಅರ್ಥ ಆಯ್ತು. ನಾವು ಮೆಟೀರಿಯಲ್ ಇಂದ ಹಾಕೊಂಡು ಬಂದ್ರೆ ನೀವು ಅಲ್ಲಿ ಕೊಡ್ತೀವ, ಬಟ್ ನಮ್ಗೆ ಇಲ್ಲಿ ಕೊಡಕ್ಕೆ ದುಡ್ಡಿಲ್ಲ ಸರ್. ಹೌದಾ? ಏನಾದರೂ ಯಾರ ಹತ್ರ ಟ್ರೈ ಮಾಡಿ ತೊಗೊಂಬರ್ತೀರಾ? ಟೋಟಲಾಗಿ 3 ಅಪ್ ಆ್ಯಂಡ್ ಡೌನ್ಗೆ ನನಗೆ 5,000 ರೂಪಾಯಿ ಕೇಳಿದ್ರು. ಟೋಟಲಾಗಿ ನಿಮಗೆ 3,500 ರೂಪಾಯಿ ಕೊಟ್ಬಿಡ್ತೀನಿ. ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀರಾ? ನಾನು ಇಲ್ಲಿ ಕೊಡ್ತೀನಿ. ಇಲ್ಲ ಅಲ್ವಾ ಸರ್, ಯಾರು ಕೊಡಲ್ಲ. ನೋಡಿ ಸರ್, ಟ್ರೈ ಮಾಡಿ, ಯಾಕಂದರೆ ಇಲ್ಲಿ ನನ್ನ ಹತ್ರ ಕ್ಯಾಶ್ ಇದೆ. ಇಲ್ಲಾಂದರೆ ಒಂದು 20 ನಿಮಿಷ ವೆಯ್ಟ್ ಮಾಡಬೇಕು ಸರ್, ಯಾಕಂದರೆ ನಾನು ಇನ್ನು ಮನಿ ಟ್ರಾನ್ಸ್ಫರ್ಗೆ ಹೋಗಬೇಕು. ಸರಿ ಸರ್, ಓಕೆ. ಓಕೆ ಈ ಥರ ಸ್ಕ್ಯಾಮ್ ಆದರೆ ಎಷ್ಟೊಂದು ಜನಗೆ ಇವ್ರು ಮೋಸ ಮಾಡ್ತಾ ಇರಬೇಕು ಡೈಲಿ. ಆದಷ್ಟು ಬೇಗ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಗ್ ಮಾಡಿ, ಸ್ಕ್ರೀನ್ಗೆ ಕಾಣಿಸ್ತಿರೋದು ನಂಬರ್ಗೆ ಕಂಪ್ಲೇಂಟ್ ಮಾಡಿ. ಆದರೆ ನೀವು ಸ್ವಲ್ಪ ಫೋನ್ ಮಾಡಿಬಿಟ್ಟು ಇವ್ರಿಗೆ ಬುದ್ಧಿನ ತಿಳಿಸಿ ಹೇಳ್ತೀನಿ. ನಮ್ಮ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಇವರು. ಎಲ್ಲರಿಗೂ ನಮಸ್ಕಾರ. ನೋಡಿ, ಮುಂಚೆ ಈ ಥರ ಕೆಲಸ ದಿಲ್ಲಿ ಮುಂಬೈನಲ್ಲಿಂದ ಕೂತ್ಕೊಂಡು ಪೋರ್ಟ್ರಲ್ಲಿ बुकिंग आके भैया इतना पैसा डाल के मेरा माँ बीमार है, मेरा भाई बीमार है, वो उसको दे डालो इसको दे डालो ಅಂತ ಈ ಥರ ನಡೀತಾ ಇತ್ತು ಕೆಲಸಗಳು. ಇವಾಗ ನೋಡಿದ್ರೆ ಅವ್ರಿಗೆ ನೋಡಿದ್ದು ಇವಾಗ ನಮ್ಮ ಕನ್ನಡಿಗ ಅವರು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕನ್ನಡಿಗ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ವಾ? ನೋಡಿ, ನಾವೇ ಡ್ರೈವರು, ನಾವು ಕನ್ನಡದಲ್ಲಿನೇ ಹುಟ್ಟಿರೋದು ಬೆಳೆದಿರೋದು. ಬಟ್ ನೋಡಿ, ಇವರು ಕನ್ನಡ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಾವು ನೋಡಿ, ಈ ಥರ ಎಲ್ಲ ಸ್ಕ್ಯಾಮ್ ಆಗುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತು. ಬಟ್ ಇವರು ಮಾತಾಡಿದ್ದು ಮಾತಿಗೆ ಬೆಲೆ ಕೊಟ್ಟು ನಾವು ಅವ್ರ ಮೇಲೆ ನಂಬಿಕೆ ಮಾಡಿದವರು. ಅವ್ರ ಮೇಲೆ ನೋಡಿದ್ರು ಅವರು ನಮ್ಮ ಜೊತೆನೇ ಸ್ಕ್ಯಾಮ್ ಮಾಡೋಕ್ಕೆ ನೋಡಿದವರು. ದೇವರು ನೋಡಿ, ಆ ಥರ ಮಾಡೋಕ್ಕೆ ಆಗಲಿಲ್ಲ ಅವ್ರಿಗೆ. ನಾನು ಹುಷಾರಾಗಿ, ಇಲ್ಲ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟ. ನೀವು ರೆಕಾರ್ಡಿಂಗ್ ಸರಿಯಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ. ಅವ್ರು ನಮಗೆ ಇದು ಕೊಡ್ತಾ ಇದ್ದಾರೆ, ಆಫರ್ ಕೊಡ್ತಾ ಇದ್ದಾರೆ. ಏನು ಆಫರ್ ಅಂತ ಹೇಳಿದ್ರೆ, ಬಾಡಿಗೆ ಇವತ್ತು 2,150 ರೂಪಾಯಿ ನಾನು ಹೇಳಿದ್ರು ಅವ್ರಿಗೆ. ಇದಕ್ಕೆ ಮುಂಚೆ ಎಲ್ಲ ಹಿಂದಿನಲ್ಲಿ ಫ್ರಾಡ್ ಮಾಡ್ತಾ ಇತ್ತು. ಇವಾಗ ನೋಡಿ, ಕನ್ನಡನಲ್ಲಿನೂ ಫ್ರಾಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇವರು ಕನ್ನಡಿಗ ಮಾತಾಡ್ತಾ ಇದ್ದೀರಾ ಇಲ್ಲ ಅಂತ, ಬೇರೆಗಳು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಂಬರ್ಗೆ ಟ್ಯಾಗ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿ.
ಈ ಥರದ್ದು ನಾವು ಫಸ್ಟ್ ಟೈಮ್ ಕೇಸ್ ನೋಡ್ತಾ ಇರೋದು. ಬಟ್ ನೋಡಿ ಇದು ಫಸ್ಟ್ ಟೈಮ್ ಆಗಿರೋದು, ಇದು ಕನ್ನಡನಲ್ಲಿ ಫ್ರಾಡ್ ಆಗಿರೋದು. ಇದು ನಮ್ಮ ಕನ್ನಡಿಗ ಈ ಥರ ಮಾಡಲ್ಲ, ನಮ್ಗೆ ಅಷ್ಟೊಂದು ನಂಬಿಕೆ ಐತೆ. ಯಾಕಂತ ಹೇಳಿದ್ರೆ ಅವರು ಮೋಸ ಮಾಡೋಕ್ಕೆ ಹೋಗಲ್ಲ. ಇದು ಬಿಹಾರಿಗಳು, ಹಿಂದಿಯವರು ಈ ಥರ ಎಲ್ಲ ಕೆಲಸಗಳು ಮಾಡೋದು. ಸ್ಕ್ರೀನಲ್ಲಿ ಕಾಣಿಸಿರೋದು ನಂಬರ್ಗೆ ಸ್ವಲ್ಪ ಡಿಪಾರ್ಟ್ಮೆಂಟ್ಗೆ ಇದು ಮಾಡಿ ಟ್ಯಾಗ್ ಮಾಡಿಬಿಟ್ಟು ಈ ನಂಬರ್ಗೆ ಆದಷ್ಟು ಬೇಗ ಕಂಪ್ಲೇಂಟ್ ಮಾಡಿ. ಥ್ಯಾಂಕ್ಸ್. ಹಾಳಾಗತ್ತೆ. ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, ಸ್ಕ್ರೀನಲ್ಲಿ ಇವ್ರದ್ದು ನಂಬರ್ ಹಾಕಿದ್ದೀನಿ. ಅವರು ನಮಗೆ ಮೆಸೇಜ್ ಮಾಡಿದ್ದು ನಂಬರು, ನಾವು ಅವ್ರ ಜೊತೆ ಏನು ಮಾತಾಡಿದ್ದೀವಿ, ಆಮೇಲೆ ಬುಕ್ಕಿಂಗ್ ಯಾರು ಹಾಕಿದ್ದಾರೆ ಅಂತ. ಇವಾಗ ಇವರು ನಮ್ಮ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮಗೆ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ಯಾಗ್ ಮಾಡಿ ಈ ಥರ ಇವ್ರದ್ದು ನಂಬರ್ ಅವ್ರಿಗೆ ಶೇರ್ ಮಾಡಿ. ಅವ್ರು ಏನು ಬುದ್ಧಿ ಕಲಿಬೇಕು ಅವ್ರಿಗೆ ಗೊತ್ತು. ಪೊಲೀಸರು ಅವ್ರು ಚೆನ್ನಾಗೇ ಬುದ್ಧಿ ಕಲಿತಾರೆ. ನೋಡಿ, ನಾವು ಡ್ರೈವರು ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ, ನಾವು ಸಣ್ಣ ಪುಟ್ಟ ಯೂಟ್ಯೂಬರು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿ. ಸ್ವಲ್ಪ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಗಷ್ಟು ಡ್ರೈವರ್ಸ್ಗೆ ಈ ಇರೋದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಬೇಕು. ನೋಡಿ, ಮುಂಚೆ ಈ ಥರ ಪೋರ್ಟ್ರಲ್ಲಿ ಆಗ್ತಾ ಇತ್ತು. ಇವಾಗ ಅಂಕಲ್ ಡೆಲಿವರಿ ಆಗಲಿ, ನೋ ಬ್ರೋಕರಲ್ಲಿ ಆಗಲಿ, ಈಗ ಪೋರ್ಟರು, ಇನ್ನೊಂದು ಹೈಪರ್ ಅಂತ ಬಂದಿದೆ, ಗೂಡಿ ಅಂತ ಐತೆ. ಇದು ಈ ಥರ ಸುಮಾರು ಒಂದು ಆನ್ಲೈನ್ ಆ್ಯಪ್ ಐತೆ. ಇವಾಗ ಎಲ್ಲ ಆ್ಯಪಲ್ಲಿ ಸ್ಕ್ಯಾಮರ್ಸು ಕೂತ್ಕೊಂಡು ಜೆನ್ಯೂನ್ ಕಸ್ಟಮರು ಇದ್ದಾರೆ ಅದರಲ್ಲಿ. ಆಮೇಲೆ ನೋಡಿ, ಕೆಲವರು ಫೇಕ್ ಕಸ್ಟಮರ್ನು ಇದ್ದಾರೆ. ಇವಾಗ ಯಾರು ಜೆನ್ಯೂನು ಯಾರು ಫೇಕ್ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಹೇಳೋದು ಒಂದೇ ಒಂದು ಟ್ರಿಕ್. ಯಾರೂ ಈ ಥರ ಬುಕ್ಕಿಂಗ್ ಹಾಕಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅವರು ಖಂಡಿತ ಅವರು ಫ್ರಾಡ್ ನೋಡಿ, ನಮಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಏನೊಂದು ತಪ್ಪಿದ್ರೆ ಕ್ಷಮಿಸಿ. ಪೋರ್ಟರಲ್ಲಿ ಆಗಲಿ, ಅಂಕಲ್ ಡೆಲಿವರಿನಲ್ಲಿ ಆಗಲಿ, ನೋ ಬ್ರೋಕರಲ್ಲಿ ಆಗಲಿ, ಕಸ್ಟಮರು ಏನನ್ನು ಬುಕ್ಕಿಂಗ್ ಆಗಿಬಿಟ್ಟು ಆಸ್ಪತ್ರೆಯಲ್ಲಿ ಇದ್ದಾರೆ, ದುಡ್ಡು ಕೇಳಿದ್ರೆ ಖಂಡಿತ ಅದು 100% ಫ್ರಾಡ್ ಬುಕ್ಕಿಂಗ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಆ ಥರ ಇದೇ ಥರ ಪ್ರಾಬ್ಲಮ್ಮು ಯಾರು ಫೇಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಕಮೆಂಟ್ ಮಾಡಿ. ಎಲ್ಲರಿಗೂ ಗೊತ್ತಾಗತ್ತೆ, ಇದರಲ್ಲಿ ನಾಲೆಜ್ ಆಗತ್ತೆ. ಆಗಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಗ್ರೂಪಲ್ಲಿ ವೈಟ್ ಮಾಡಿ. ಆಗದ್ರೆ ಬುಕ್ಕಿಂಗು ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸುಮ್ಮನೆ ಅಷ್ಟು ಟೈಮು ವೇಸ್ಟ್ ಮಾಡಬೇಡಿ. ನೋಡಿ, ನಮ್ಮದು ಟೋಟಲ್ಲು 4 ಅವರ್ ವೇಸ್ಟ್ ಆಗಿದೆ. ನಾವು ಏನು ಸಂಪತ್ತನ್ನ ಏನು ಮಾಡಿಲ್ಲ. ನಾವು ಅಂಕಲ್ ಡೆಲಿವರಿ ಅವ್ರಿಗೆ ನೋಡಿದ್ರೆ ಅವ್ರದ್ದು ರೆಸ್ಪಾನ್ಸ್ ಸರಿಯಾಗಿಲ್ಲ. ನಮ್ಮ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ಯಾಗ್ ಮಾಡಿಬಿಟ್ಟು ಅದು ಇರೋದು ನಂಬರ್ನ ಎಲ್ಲ ಡ್ರೈವರ್ಸ್ ಆಗಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇವಿ. ಅವರು ಸ್ವಲ್ಪ ಅವ್ರಿಗೆ ನೋಡಿ, ಮುಂಚೆ ಎಲ್ಲ ಹಿಂದಿಗಳು ಈ ಥರ ಎಲ್ಲ ಕೆಲಸ ಮಾಡ್ತಾ ಇತ್ತು. ಇವಾಗ ನೋಡಿದ್ರೆ ನಮ್ಮ ಕನ್ನಡಿಗ ಭಾಷೆನ ಇದು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕನ್ನಡಿಗ ಅವರು ಈ ಥರ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ನಾವು ಕನ್ನಡನಲ್ಲಿ ಮಾತಾಡಿದ್ದಲ್ಲೋ ಅವ್ರ ಮಾತಿಗೆ ನಾವು ನಂಬಿಕೆ ಮಾಡಿದ್ದು. ನೋಡಿ, ಅದು ಕಾಲ್ ರೆಕಾರ್ಡಿಂಗು, ಅದು ನೀವೇ ನೋಡಿದ್ರೆ ನಂಬಿಕೆ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಆ ಥರ ಆಯಿತು. ಆಮೇಲೆ ನಾವು ಇಷ್ಟು ಟೈಮ್ ಆಯಿತು ಕಾಲ್ ಮಾಡಿದ್ರೆ ಕಾಲು ಪಿಕ್ ಮಾಡಿಲ್ಲ. ಆಮೇಲೆ ಕಸ್ಟಮರ್ ಸಪೋರ್ಟ್ಗೆ ಇದು ಮಾಡಿದ್ರೆ ಬರೀ ಮೆಸೇಜ್ ಮಾಡ್ತಾರೆ ಅವರು. ಬೈ ಚಾನ್ಸ್ ನಮಗೆ ಸ್ವಲ್ಪ ಓದೋಕ್ಕೆ ಬರುತ್ತೆ, ನಾವು ಏನೋ ರೆಸ್ಪಾನ್ಸ್ ಮಾಡಿದ್ದೀನಿ. ಕೆಲವ್ರು ಡ್ರೈವರ್ಗೆ ಓದೋಕ್ಕೆ ಬರೋಲ್ಲ. ಕೆಲವ್ರು ಡ್ರೈವರ್ಗೆ ನೋಡಿ ಓದೋಕ್ಕೆ ಬರೋಲ್ಲ. ಓದೋಕ್ಕೆ ಬರ್ತಾ ಇದ್ರೆ ಯಾವುದೊಂದು ಆಫೀಸಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾಯಿತ್ತು ನಾವು ಡ್ರೈವರ್ಸ್ಗಳು. ಅಂಕಲ್ ಡೆಲಿವರಿ ಇದು ಎಲ್ಲ ಅರ್ಥ ಮಾಡಿಕೊಂಡು ಒಂದು ಕಾಲಿಂಗ್ ಆಪ್ಷನ್ ಇಡಬೇಕು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದೇ ಥರ ತೋರಿಸ್ತಾ ಇರಿ. ವಿಡಿಯೋನ ಎಲ್ಲ ಡ್ರೈವರ್ಸು ಗ್ರೂಪ್ಸಲ್ಲಿ ಶೇರ್ ಮಾಡಿ. ನೋಡಿ, ಪ್ಲಸ್ ಇದು ಸ್ಕ್ಯಾಮರ್ಸ್ಗೆ ಟ್ಯಾಗ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಸ್ಕ್ರೀನಲ್ಲಿ ನಂಬರ್ ಐತೆ, ಸಪ್ರೇಟಾಗಿ ನಂಬರ್ ಎಲ್ಲ ನಾವು ಹಾಕಿದ್ದೀವಿ. ಅದು ಎಲ್ಲ ಸ್ವಲ್ಪ ನೀವು ಹಾಕಿದ್ರೆ ಬುದ್ಧಿ ತಿಳಿಸಿ ಅವ್ರಿಗೆ, ಒಳ್ಳೆ ಇರುತ್ತೆ. ನಮ್ಮದು ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಮಾಡಿ ಬಿಟ್ಟಿದ್ದಾರೆ. ನೋಡಿ, ಎಲ್ಲ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಏನೋ ನಿಮ್ಮದು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಎಲ್ಲ ಜನಕ್ಕೆ ಗೊತ್ತಾಗತ್ತೆ.